ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದ್ರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದ್ರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ₹30 ಲಕ್ಷ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರ್ಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು.
ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ 30 ಲಕ್ಷ ರೂಪಾಯಿ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರೆಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರ ರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ 30 ಲಕ್ಷ ರೂಪಾಯಿ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರೆಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ
ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಈ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದ್ರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂಥ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ₹30 ಲಕ್ಷ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರ್ಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಈ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದ್ರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ
ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ 30 ಲಕ್ಷ ರೂಪಾಯಿ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರ್ಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದ್ರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದ್ರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ 30 ಲಕ್ಷ ರೂಪಾಯಿ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರ್ಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ
ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂಥ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ₹30 ಲಕ್ಷ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂಥ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ₹30 ಲಕ್ಷ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ
ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರ ರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಈ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದ್ರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದ್ರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ₹30 ಲಕ್ಷ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕುಂದಾಪುರದ ವಿನಾಯಕ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ, ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕುಂದಾಪುರದಲ್ಲಿ 4 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಒಂದರ ಹಿಂದೊಂದರಂತೆ ಎಲ್ಲಾ ಚಿತ್ರಮಂದಿರಗಳು ಕೊನೆಯುಸಿರೆಳೆದಿದೆ. ಇದೀಗ ವಿನಾಯಕ ಚಿತ್ರಮಂದಿರದ ಸರದಿ. ಈ ಮೂಲಕ ಕುಂದಾಪುರದಲ್ಲಿದ್ದಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಈ ಚಿತ್ರಮಂದಿರ ಕಾಟೇರ ಚಿತ್ರದ ತನ್ನ ಕೊನೆಯ ಪ್ರದರ್ಶನದ ಬಳಿಕ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 1983ರಲ್ಲಿ ಈ ಚಿತ್ರಮಂದಿರ ಆರಂಭವಾಯಿತು. ಕುಂದಾಪುರದ ಕೆ ರಾಮಚಂದ್ರ ರಾವ್ ಅವರು ಈ ಚಿತ್ರಮಂದಿರವನ್ನ ಆರಂಭಿಸಿದ್ರು. ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಮೋಟಾರ್ಸ್ ಮಂಗಳೂರು ಇದರ ಮಾಲೀಕರಾದ ಶ್ರೀಪತಿ ರಾವ್ ಈ ಚಿತ್ರಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆಗ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೆ
ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದ ಬಿ ಅಣ್ಣಪ್ಪ ಹೆಗಡೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಉದ್ಘಾಟನೆಯಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾವನ್ನ ಪ್ರದರ್ಶನ ಮಾಡುವ ಮೂಲಕ ಚಿತ್ರರಸಿಕರಿಗೆ ಚಿತ್ರಮಂದಿರವನ್ನ ಸಮರ್ಪಿಸಲಾಯಿತು. ಇನ್ನು ಆರಂಭದಲ್ಲಿ ಫಸ್ಟ್ ಕ್ಲಾಸ್ಗೆ ₹2.80 ಹಾಗೆ ಬಾಲ್ಕನಿಗೆ ₹3.25 ಚಾರ್ಜ್ ಮಾಡಲಾಗ್ತಾ ಇತ್ತು. ಕೊನೆಯದಾಗಿ ಚಿತ್ರಮಂದಿರ ಮುಚ್ಚುವ ವೇಳೆ ಫಸ್ಟ್ ಕ್ಲಾಸ್ಗೆ ₹80 ಹಾಗೆ ಬಾಲ್ಕನಿಗೆ ₹100 ಚಾರ್ಜ್ ಮಾಡಲಾಗಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಫಸ್ಟ್ ಕ್ಲಾಸ್ ಹಾಗೆ ಸೆಕೆಂಡ್ ಕ್ಲಾಸ್ ಸೇರಿ 250 ಸೀಟು ಹಾಗೆ ಬಾಲ್ಕನಿಯಲ್ಲಿ 176 ಸೀಟು ಸಾಮರ್ಥ್ಯವನ್ನ ಈ ಚಿತ್ರಮಂದಿರ ಹೊಂದಿತ್ತು. ಇನ್ನು ಕೆ ರಾಮಚಂದ್ರ ರಾವ್ ಅವರ ಕನಸಿನ ವಿನಾಯಕ ಚಿತ್ರಮಂದಿರವನ್ನ ಅವರಾದ ಬಳಿಕ ಅವರ ಪುತ್ರ ಪುಷ್ಪರಾಜ್ ಅವರು ಮುನ್ನಡೆಸ್ತಾ ಬಂದರು. ಸುಮಾರು 41 ವರ್ಷಗಳ ಕಾಲ ಚಿತ್ರರಸಿಕರಿಗೆ ಮನೋರಂಜನೆಯನ್ನ ನೀಡಿದ್ದಂತಹ ಈ ಚಿತ್ರಮಂದಿರ ಅನೇಕ ಏಳು ಬೀಳುಗಳನ್ನ ಕಂಡಿತ್ತು. ನಷ್ಟದ ಸಂದರ್ಭದಲ್ಲೂ ಕೂಡ ಪುಷ್ಪರಾಜ್ ಅವರು ಈ ಚಿತ್ರಮಂದಿರವನ್ನ ಮುನ್ನಡೆಸಿದ್ರು. ಆದರೆ ಪ್ರಸ್ತುತ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ನಷ್ಟದ ನಡುವೆ ಕೂಡ ಈ ಚಿತ್ರಮಂದಿರವನ್ನ ಈ ತನಕ ಮುನ್ನಡೆಸ್ತಾ ಬಂದಿದ್ರು. ಆದರೆ ಪ್ರಸ್ತುತ ಅನಿವಾರ್ಯವಾಗಿ ಈ ಚಿತ್ರಮಂದಿರವನ್ನ ಸ್ಥಗಿತ ಮಾಡುವಂತಹ ಅನಿವಾರ್ಯತೆ ಚಿತ್ರಮಂದಿರದ ಮಾಲೀಕರಿಗಿದೆ. ಇದನ್ನ ಸ್ವತಃ ಚಿತ್ರಮಂದಿರದ ಮಾಲೀಕರಾದಂತಹ ಪುಷ್ಪರಾಜ್ ಅವರೇ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ₹30 ಲಕ್ಷ ವೆಚ್ಚವಾಗಿತ್ತು. ಕರೋನಾದವರೆಗೂ ಕೂಡ ಅತ್ಯುತ್ತಮ ಕಲೆಕ್ಷನ್ ಅನ್ನ ಕಾಣ್ತಾ ಇದ್ದಂತಹ ಈ ಚಿತ್ರಮಂದಿರ ಕರೋನಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವುದು ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಚಿತ್ರಮಂದಿರವನ್ನ ಸ್ಥಗಿತ ಮಾಡೋದು ಅನಿವಾರ್ಯ ಅಂತ ಚಿತ್ರಮಂದಿರದ ಮಾಲೀಕರು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದೆ, ದರೆಶಾಹಿ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ನಮಸ್ಕಾರ.